ಈಗ ಇವ್ರು ಬಂದ್ರಲ್ಲ ಅದಕ್ಕೆ ಐ ಆಮ್ ಸೋ ಹ್ಯಾಪಿ. ನೀವು ಯಾಕೆ ಬಂದ್ರಿ? ನಾನು ನೆನ್ನೆ ರಾತ್ರಿನೇ ಬಂದೆ ಚಿರು. ಬೆಳಗ್ಗೆ ಎದ್ದು ಮೆಡಿಟೇಟ್ ಮಾಡೋಣ ಅಂತ ಟೆರೆಸ್ಗೆ ಹೊರಟಿದ್ದೆ. ನೀವು ಟೆರೆಸ್ಗೆ ಬಂದಿದ್ರಾ? ಹೋಗೋಣ ಅಂದ್ಕೊಂಡೆ, ಆದರೆ ಹೋಗಲಿಲ್ಲ. ನೆನ್ನೆಲ್ಲ ಜರ್ನಿ ಮಾಡಿ ಸುಸ್ತಾಗಿತ್ತಲ್ಲ ಅದಕ್ಕೆ. ಓ ಏನು ಮದುಮಕ್ಕಳು ಎದ್ಬಿಟ್ಟಿದ್ದೀರಾ? ಕಾರ್ಯಕ್ರಮ ಎಲ್ಲ ಸುಸೂತ್ರವಾಗಿ ನಡೀತಾ? ಅರೇಂಜ್ಮೆಂಟ್ ಚೆನ್ನಾಗಿತ್ತಾ? ಅರೇಂಜ್ಮೆಂಟ್ಸ್ ನಾಚ್ಕೊಳ್ಳೋದು ನೋಡು, ಕಳ್ಳ ಕಳ್ಳ. ಇದೇ ಚಿರು, ದೀಪ ಬರೋದೇ ಇಲ್ಲ ಅಂತಿದ್ಲು, ಮತ್ತೆ ಬಂದಿದ್ದಾಳೆ. ಅದು ನಾನು ಮನೇಲಿಲ್ದಿರೋ ಟೈಮಲ್ಲಿ. ಅದು ಇರ್ಲಿ ಬಿಡಪ್ಪ, ಬಂದ್ಲಲ್ಲ ಅದು ಮುಖ್ಯ. ನನಗೂ ಖುಷಿನೇ. ಸರಿ, ಈಗ ತಾನೇ ಇಬ್ರು ಎತ್ತಿದ್ದೀರಾ ಅಂತ ಕಾಣ. ಚಿರು, ನೀನು ಹೋಗಿ ಫ್ರೆಶ್ ಅಪ್ ಆಗು. ಸುಕ್ಕು ಅವರಿಬ್ರು ಈಗ ತಾನೇ ಇದ್ದಾರೆ, ಒಂದು ಲೋಟ ಕಾಫಿ ಮಾಡ್ಕೊಂಡೆ. ಓಹೋ ಮದುಮಗನೇ ನಡೆಯೋ, ಫ್ರೆಶ್ ಅಪ್ ಆಗ್ಬಿಟ್ಟು ಬಾ ಬಾ ಬಾ. ಚಿರು ಸ್ನಾನಕ್ಕೆ ಹೊರಟಿದ್ದಾನೆ. ಅವನು ಸ್ವಲ್ಪ ಹುಷಾರಾಗಿರಬೇಕು. ಏನ್ ನೋಡ್ತಾ ನಿಂತಿದ್ಯಾ? ನಿನ್ನ ಹಸ್ಬೆಂಡ್ನ ನೀನು ಕಾಪಾಡ್ಕೊಳಲ್ವಾ? ಹಸ್ಬೆಂಡ್, ನೀವು ಸ್ನಾನಕ್ಕೆ ಹೋಗ್ಬಿಡಿ. ಯಾಕ್ರಿ? ಬೇಡ ಹಸ್ಬೆಂಡು, ನನ್ನ ಮಾತು ಕೇಳಿ. ಇನ್ನು ರಾತ್ರಿ ಮೂಡಲ್ಲ ಇದ್ದೀರಾ ನೀವು? ಅಯ್ಯೋ, ಇವತ್ತು ಫಸ್ಟ್ ನೈಟ್ ಅರೇಂಜ್ ಮಾಡಿಸ್ಬಿಡೋಣ. ಹಂಗೇನಿಲ್ಲ ಹಸ್ಬೆಂಡು, ಬಿಡಿ. ನಾನು ಸ್ಟವಲ್ಲಿ ನಿಮ್ಗೋಸ್ಕರ ನೀರು ಕಾಯಿಸ್ಕೊಂಡು ಬರ್ತೀನಿ. ಆ ಬಿಸಿನೀರಲ್ಲಿ ಸ್ನಾನ ಮಾಡಿ. ಏಕೆ? ಅದು ಗೀಜರ್ ಸ್ವಿಚ್ ನೀವು ಮುಟ್ಟೋದು ಬೇಡ. ನೆನ್ನೆ ಕರೆಂಟ್ ಹೊಡೀತು ಅಂತನಾ? ಡೋಂಟ್ ವರಿ, ಆ ಥರ ಎಲ್ಲ ಏನೂ ಆಗಲ್ಲ. ನಾನೇನೋ ಮೀಟ್ರ್ ಬೋರ್ಡ್ ಪ್ರಾಬ್ಲಮ್ ಆಗಿತ್ತು, ಅದನ್ನು ಚಿಕ್ಕಪ್ಪ ಎಲೆಕ್ಟ್ರಿಷಿಯನ್ ಕರ್ಸಿ ಸರಿ ಮಾಡಿಸಿದಾರಲ್ಲ. ಡೈಲಿ ಗೀಸರ್ ಆನ್ ಮಾಡ್ಕೊಂಡೆ ತಾನೇ ಸ್ನಾನ ಮಾಡೋದು, ಏನಾಗಲ್ಲ ಬಿಡಿ. ಆದರೂ ಯಾಕೋ ಭಯ ಆಗ್ತಿದೆ ಹಸ್ಬೆಂಡು. ಡೋಂಟ್ ವರಿ, ಬೇಕಾದ್ರೆ ಬನ್ನಿ, ನಿಮ್ಮ ಮುಂದೆ ಆನ್ ಮಾಡ್ತೀನಿ. ಬರ್ತೀನಿ. ಏನಾದರೂ ಆದರೆ ಕಷ್ಟ. ನೀವು ಎದುರ್ಕೊಳ್ಳೋದಂತೆ ನನ್ನ ಎದುರಿಸ್ತೀರಲ್ರಿ? ನೀವು ಬೇಡ ಬೇಡ, ನೀವು ಸ್ವಿಚ್ ಹಾಕ್ಬಿಡಿ, ನಾನೇ ಹಾಕ್ತೀನಿ. ನಾನು ಗುಡಿಯೋ ಕರೆಂಟ್ ನಿಮ್ಗೆ ಗುಡಿಯಲ್ವಾ? ಸುಮ್ಮನೆ ನಿಂತ್ಕೊಳ್ಳಿ. ಹುಷಾರು ಹಸ್ಬೆಂಡು, ನೋಡ್ಕೊಂಡು. ಏನಾದರೂ ಆದರೆ ಸುಮ್ಮನೆ ನಿಂತ್ಕೊಳ್ರಿ. ಈಗ ಬರೀ ಚಮಕ್ ಕೊಡ್ತಿದ್ರೆ ಹೆಂಗೆ ಆನ್ ಮಾಡಲಿ ನಾನು? ನೋಡಿ, ಏನೂ ಆಗಲಿಲ್ಲ. ಯಾಕೆ ಅಷ್ಟೊಂದು ಎದುರ್ಕೋತಾ ಇದ್ದೀರಾ? ನೋಡಿ, ಇನ್ನು 5 ನಿಮಿಷದಲ್ಲಿ ನೀರು ಬಿಸಿ ಆಗುತ್ತೆ. ಸಮ್ಮರು ಜಾಸ್ತಿ ಬಿಸಿ ನೀರಲ್ಲಿ ಸ್ನಾನ ಮಾಡೋಕ್ಕೂ ಆಗಲ್ಲ. ಏನೋ ನೆನ್ನೆ ಶಾಕ್ ಹೊಡಿತು ಅಂತ ದಿನ ಹಂಗೆ ಆಗುತ್ತೆ ಅಂತ ಅನ್ಕೋಬಾರ್ದು. ಮೊದಲು ಮನಸ್ಸಲ್ಲಿರೋ ಭಯ ನೋಡಿಸಿ. ಸರಿ, ಸ್ನಾನ ಮಾಡ್ಕೊಂಡು ಬನ್ನಿ. ಹೇಗಿದ್ರು ಬಂದಿದ್ದೀರಾ, ಸ್ನಾನ ಮಾಡಿಸಿ. ಕ್ಷಮಿಸಿ ಹಚ್ಕೊಂಡು ಆಗಲ್ಲ. ನೀವು ಅಷ್ಟೇ, ಜಾಸ್ತಿ ಹೊತ್ತು ನೀರಲ್ಲಿ ಇರಬೇಡಿ, ಬೇಗ ಸ್ನಾನ ಮಾಡ್ಕೊಂಡು ಬನ್ನಿ. ಸ್ನಾನ ಮಾಡಿಸ್ಬೋದಿತ್ತೇನೋಪ್ಪ. ಪಾಪ, ನಿನ್ನೆ ಆಗಿದ್ದ ಇನ್ಸಿಡೆಂಟ್ನ ಇನ್ನೂ ತಲೆಯಲ್ಲಿ ಇಟ್ಕೊಂಡಿದ್ದಾರೆ. ನೀನ್ಯಾಕೆ ಬಂದೆ? ಅಯ್ಯೋ ಅಯ್ಯೋ, ನಂಗೇನೂ ಆಗಿಲ್ಲ ತಾನೆ? ಈ ಪ್ರಶ್ನೆನ ನಾನು ನಿನ್ನ ಕೇಳಬೇಕು, ನೀನೇ ಕೇಳ್ತಿದ್ಯಲ್ಲ. ಏನು ಹೇಳ್ತಾ ಇದೆಯಾ? ಗಾಬರಿ ಆಗ್ಬೇಡ, ಅಂಥದ್ದು ಏನೂ ಆಗಿಲ್ಲ. ನಿನ್ನೆ ನೀನು ಚೆನ್ನಾಗಿ ಕುಡ್ದು ಎಲ್ಲೋ ಬಿದ್ದಿದ್ದೆ, ನಾನೇ ನಿನ್ನನ್ನು ಮನೆಗೆ ಕರ್ಕೊಂಡು ಬಂದಿದ್ದು. ಅಲ್ಲಿ ಏನಾಯ್ತು ಅಂತಾನೆ ಗೊತ್ತಿಲ್ಲ. ಪಾರ್ಟಿ ಕೊಡ್ಸು ಅಂತ ಫ್ರೆಂಡ್ಸ್ ಕೇಳಿದ್ರು, ಅದಷ್ಟೇ ನೆನಪು. ಅದು ಸರಿ, ನೀನಿಲ್ಲದ ಅಪ್ಪ ಅಮ್ಮಂಗೆ ಗೊತ್ತಾ? ನಮ್ಮ ಅಪ್ಪ ಅಮ್ಮಂಗ ಅಥವಾ ನಿಮ್ಮ ಅಪ್ಪ ಅಮ್ಮಂಗ? ಏಯ್, ನಮ್ಮಪ್ಪ ಅಮ್ಮಂಗೆ. ಹ್ಞೂ, ಗೊತ್ತಿದ್ಯಲ್ಲ.
ಗೊತ್ತಾ? ಗೊತ್ತಿದ್ದು ಸುಮ್ಮನಿದಾರ? ಹ್ಞೂ, ಅವ್ರಿಗೂ ನಾವಿಬ್ರು ಒಟ್ಟಿಗೆ ಇರೋದು ಇಷ್ಟ. ಆದರೆ ನಿನಗೆ ನಾನು ಕಂಡ್ರೆ ಇಷ್ಟ ಇಲ್ಲ. ಅಂದರೆ ನಾನೇನು ಇಷ್ಟಪಡ್ಬೇಕಾ? ಹ್ಞೂ. ಅದು ಜನ್ದರಾಗಲ್ಲ. ಯಾಕೆ ನರಸಿಂಹ, ನಿನ್ನೆ ರಾತ್ರಿ ಎಲ್ಲ ನಿನ್ನ ಸೇವೆ ಮಾಡಿದ್ದೀನಿ, ಆದರೂ ನಿನಗೆ ನನ್ನ ಮೇಲೆ ಸ್ವಲ್ಪನೂ ಕನಿಕರ ಇಲ್ವಲ್ಲ? ಹೆಸ್ರಿಗೆ ತಕ್ಕಂತೆ ಸಿಂಹನೇ ನೀನು. ಸಿಂಹಕ್ಕಾದ್ರೂ ಕರುಣೆ ಇರುತ್ತೆ, ನಿನಗಂತೂ ಇಲ್ಲ. ಏ ಜಾಸ್ತಿ ಮಾತಾಡ, ಸುಮ್ಮನೆ ತಗೋ. ಯಾಕೆ ಹೀಗೆ ಮಾಡ್ತೀಯ ನರಸಿಂಹ? ಇನ್ನೇನು ಹೇಳಿ? ಬರ್ಬೋದಾ? ಬನ್ನಿ ಮಾವ. ಇಬ್ರು ಎದ್ದಿದ್ದೀರಾ? ಹಾಂ, ಈಗ ತಾನೇ ಎದ್ವಿ. ನಾನು ಸ್ನಾನ ಮಾಡ್ಕೊಂಬರ್ತೀನಿ. ಸಂಜನಾ ಇಲ್ಲಿ ಬಂದು ನಿನ್ನ ಉಪಚಾರ ಮಾಡಿದಾಳೆ. ಅವಳಿಗೆ ನೀ ಬರಬೇಡ ಅಂತ ಹೇಳೋ ಹಕ್ಕು ನಮಗಿಲ್ಲ. ಅದು ಅಲ್ಲದೆ ಅವಳು ಈ ಮನೆ ಸೊಸೆ. ಅದು ನಿಮ್ಗಿರ್ಬೋದಪ್ಪ, ಆದರೆ ನಾನು ನನ್ನ ಹೆಂಡತಿಯಿಂದ ಒಪ್ಕೊಳ್ಳೋದು. ನಿನ್ನ ಮನಸ್ಸಲ್ಲಿ ಹಳೆ ಘಟನೆಗಳೆಲ್ಲ ಇದೆ ಅಂತ ನನಗೆ ಗೊತ್ತು. ಸದ್ಯಕ್ಕೆ ಅವಳಿಗೆ ಅದನ್ನೆಲ್ಲ ಹೇಳಕ್ಕೆ ಹೋಗ್ಬೇಡ. ಮತ್ತೆ ಯಾಕೆ ಕುಡ್ದೆ? ನಾನು ಕುಡಿದಿಲ್ಲಪ್ಪ. ಬೇರೆ ಯಾರೋ ಮೋಸದಿಂದ ಕುಡಿಸಿದ್ರು ಅಂತ ಸಂಜನಾ ಹೇಳಿದ್ಲು. ಮೊದಲು ನಮಗೆ ಇದೆಲ್ಲ ಅವಳೇ ಮಾಡಿದ ಕೆಲಸ ಅಂತ ಅನುಮಾನ ಬಂದಿತ್ತು. ಆದರೆ ಅವಳಲ್ಲಾಗಿರೋ ಬದಲಾವಣೆನ ಗಮನಿಸಿದಾಗ ಅವಳು ಮಾಡಿಲ್ಲ ಅಂತ ಅನ್ನಿಸ್ತು. ದುಶ್ಚಟಗಳನ್ನ ಬಿಡೋದು ಕಷ್ಟ, ಆದರೆ ಬಿಟ್ಟ ಮೇಲೆ ಮತ್ತೆ ಶುರು ಮಾಡೋದು ತುಂಬ ಸುಲಭ. ಇದ್ರಲ್ಲಿ ಸಂಜೆನಂದೇನೂ ತಪ್ಪಿಲ್ಲ. ನನ್ನ ಫ್ರೆಂಡ್ ಸರ್ಕಲಲ್ಲೇ ಯಾರೋ ಮೋಸದಿಂದ ಕಂತ್ರಿ ಕೆಲಸ ಮಾಡಿದ್ದಾರೆ. ಯಾವನಂತ ಗೊತ್ತಾಗಲಿ, ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಪೊಲೀಸ್ ಆಗಬೇಕು ಅಂತ ಇದೆಯಾ? ಕೋಪಕ್ಕಿಂತ ಹೆಚ್ಚಾಗಿ ತಾಳ್ಮೆ ಕಲ್ತ್ಕೋಬೇಕು. ಕುಡಿಯೋದು, ಶೋಕಿ ಮಾಡೋದು, ಫ್ರೆಂಡ್ಸ್ಗಳ ಜೊತೆ ಸುತ್ತಾಡೋದು ಅದನ್ನೆಲ್ಲ ಬಿಟ್ಟು ಓದಿನ ಕಡೆ ಗಮನ ಕೊಡಬೇಕು. ಪರೀಕ್ಷೆ ಬರೆಯೋಕ್ಕೆ ಫ್ರೆಂಡ್ಸ್ ಬರಲ್ಲ, ಸ್ವತಃ ನೀನೇ ಬರಿಬೇಕು. ಜೀವನದಲ್ಲಿ ನಿನ್ನ ಹಣೆ ಬರೋಣ ನಾವು ತಿದ್ದಕ್ಕಾಗಲ್ಲ, ನೀನೇ ಬದಲಾಯಿಸ್ಕೋಬೇಕು. ಹ್ಞೂ ಅಪ್ಪ, ನೀವು ಹೇಳ್ದಂಗೆ ಇನ್ಮೇಲೆ ನನ್ನ ಗುರಿ ಮೇಲೆ ಮಾತ್ರ ಗಮನ ಇಡ್ತೀನಿ. ನೀವೇನೋ ತಲೆ ಕೆಡಿಸ್ಕೊಂಬೇಡಿ. ಮೊದಲು ಎದ್ದು ಸ್ನಾನ ಮಾಡು, ಆಮೇಲೆ ಒಟ್ಟಿಗೆ ತಿಂಡಿ ತಿನ್ನೋಣ. I'll get back to you. ಹೌದಾ? ಫೈನ್. ಓ ಯಾ ನಮ್ಮ ಟೀಮಿಂದ ನಿಮ್ಗೊಂದು ಕನ್ಫರ್ಮೇಷನ್ ಮೇಲ್ ಬರ್ತದೆ. ಕಾಫಿ. ನಾನು ತಗೊಳ್ಳೋವರೆಗೂ ನೀನು ಹಿಡ್ಕೊಂಡು ನಿಂತಿರ್ಬೇಕು. ಐ ಆಮ್ ಸಾರಿ. ಓಕೆ, ಯಾ ವಿಲ್ ಕ್ಲೋಸ್ ದ ಡೂಲ್ ಆಸ್ ಸೂನ್ ಆಸ್ ಪಾಸಿಬಲ್. ಥ್ಯಾಂಕ್ ಯು.